ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಇಂದು ಬೆಳಗ್ಗೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ಬೇರೆ ಬೇರೆ ಚರ್ಚೆ ನಡೀತಿದೆ. ಕುಮಾರಸ್ವಾಮಿ ಮತ್ತೆ ಡಿ ಕೆ ಯಾರು ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿ ನಾನು ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ಮನ್. ಅವರು ದಳದ್ದು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ನೀವು ಚರ್ಚೆ ಮಾಡಿದ್ರೆ ನಾನು ಐ ಆಮ್ ನಾಟ್ ಎನಫ್ ಟು ಕಾಮೆಂಟ್ ಆನ್ ದಿ ಮೀಟಿಂಗ್ಸ್. ದೇಶದ ವಿಚಾರನೋ ರಾಜ್ಯದ ವಿಚಾರನೋ ವೈಯಕ್ತಿಕವಾದ ವಿಚಾರ ನನಗೆ ಗೊತ್ತಿಲ್ಲ. ನೀವು ಅವನ್ನೇ ಕೇಳಿದ್ರೆ ಬಹಳ ಥ್ಯಾಂಕ್ ಯು. ಯತ್ನಾಳ್ ಅವರು ತುಂಬಾ ಮಾತಾಡ್ತಿದ್ರು. ಯತ್ನಾಳ್ ಅವರನ್ನ 6 ವರ್ಷ ಸರ್, 6 ವರ್ಷಗಳ ಕಾಲ ಯತ್ನಾಳ್ ಅವ್ರನ್ನ 6 years ಉಚ್ಚಾಟನೆ ಮಾಡಿದ್ರು. 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಯತ್ನಾಳ್ ಅವರ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಅವ್ರ ಪಾರ್ಟಿ ಇಂಟರ್ನಲ್ ಪಾರ್ಟಿ ನಮ್ಗೆ ಸಂಬಂಧ. ಆ ಮುತ್ತು ರತ್ನಗಳನ್ನ ಮಡಿಕೊಂಡಾರು ಮಡಿಕೊಳ್ಳಿ, ಈಚೆಗಾರ ಮಿಸ್ ಆಗ್ತದೆ. ಕೆಲವು ಶೋಭೆಗೆ ವಾಲೆ ಹಾಕೋತಾರೆ, ಕೆಲವು ಶೋಭೆಗೆ ಮೂಗ್ಬಟ್ಟು ಹಾಕೋತಾರೆ, ಕೆಲವರು ಹಣೆಗೆ ಇಟ್ಕೋತಾರೆ, ಕೆಲವರೆಲ್ಲ ಇಟ್ಕೊಂಡಿದ್ರೆ ಭೂಷಣ. ನೋಡಿ, ಈಗ ನಾವು ಫಾರ್ ಎಕ್ಸಾಂಪಲ್ ಎಲ್ಲ ನಮ್ಗೆ ಅಸಿಸ್ಟ್ ಮಾಡ್ಬೇಕಲ್ಲ. ನಮ್ಮ ಆಫೀಸರ್ಸ್, ಸೀನಿಯರ್ ಆಫೀಸರ್ಸ್ ಏನಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಎಜುಕೇಶನ್, ವಾಸ್ಟ್ ಡಿಪಾರ್ಟ್ಮೆಂಟ್, ನಮ್ಗೆ ಕೆಲವು ಬುಕ್ಸ್ ಎಲ್ಲ ನೋಡಿ ಅವರು ಬೆಳಗ್ಗೆ ಸಾಯಂಕಾಲ ಪಬ್ಲಿಕ್ ಹೆಲ್ತ್ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಅವರೆಲ್ಲ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು 70 ಕಾಲೇಜ್ಗಳು ನೋಡ್ಬೇಕಾಗ್ತದೆ. ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಎವ್ರಿ ಡೇ ಇಶ್ಯೂಸ್ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಫ್ರೀ ಮಾಡಿ ಕೊಟ್ಬಿಟ್ಟು ಬೇರೆಯವರು ಇನ್ನು ಕೆಲವ್ರನ್ನ ಅವ್ರು ಅಸಿಸ್ಟ್ ಮಾಡಕ್ಕೆ ತೆಗೆದುಕೊಳ್ತೀವಿ. ಅವ್ರು ಇದ್ದೇ ಇರ್ತಾರೆ, ಅವ್ರ ಆಫೀಸರ್ಸ್ ಇದ್ದೇ ಇರ್ತಾರೆ. ಬಹಳ ವಾಲ್ಯೂಮಿಯಸ್ ರಿಪೋರ್ಟ್ ಅವರು ರೆಡಿ ಮಾಡಿದ್ದಾರೆ. ಬಹಳ ಡೀಟೇಲ್ ಆಗಿ ಹೋಗ್ಬೇಕು. ಅವ್ರು ಕೊಟ್ಟಿರೋದು ಬಹಳ ನಾವು ಇವ್ರು ಹೇಳ್ದಂಗೆ ಕೆಲವು ಏನೇನೋ ಕೊಟ್ಟಿದ್ದಾರೆ. ಅದನ್ನ ನಾವು ಕರೆಕ್ಟ್ ಆಗಿ ನಾವು ನಮಗೂ ಕನ್ಫರ್ಮ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಇನ್ನು ಏನೇನು ಇದೆಯಾ ಸ್ವಲ್ಪ ನೋಡಿ. ಯಾಕೆಂದ್ರೆ ಲೀಗಲ್ ಆಸ್ಪೆಕ್ಟ್ ನೋಡ್ಬೇಕಾಗ್ತದೆ, ಕ್ರಿಮಿನಲ್ ಆಸ್ಪೆಕ್ಟ್ ನೋಡ್ಬೇಕಾಗ್ತದೆ. ಇವೆಲ್ಲ ನೋಡಕ್ಕೆ ಇನ್ನ ಸ್ವಲ್ಪ ಅಸಿಸ್ಟೆನ್ಸ್ ತಗೊಳ್ತಾ ಇದೀವಿ. ನಾಟ್ ಎ ಸಪರೇಟ್ ರಿಪೋರ್ಟ್ ವಿ ಆರ್ ನಾಟ್ ಫಾರ್ಮಿಂಗ್. ಸರ್, ಈಗ ವರದಿಯಲ್ಲಿ ಏನಾದ್ರು ಉಲ್ಲೇಖ ಆಗಿದೆಯಾ ಸರ್ ಹಿಂದಿನ ಸಚಿವರದು ಅಕ್ರಮ ಆಗಿರೋ ಬಗ್ಗೆ? ಸಂದರ್ಭದಾಗ ಹೇಳ್ತೇವೆ. ಸರ್, ಹಿಂದೆ ಒಂದಿಷ್ಟು ಹಣ ರಿಕವರಿ ಆಗಿದೆ ಅಂತ ಹೇಳಿದ್ರಿ. ಈಗೇನಾದ್ರೂ ಅಲ್ಲಿಂದ ಇಲ್ಲಿವರೆಗೆ ಏನಾದ್ರೂ ಒಂದಿಷ್ಟು ಎಕ್ಸ್ಪೈರಿ ವೆಂಡರ್ಸ್ ಇಂದ ಅಥವಾ ಕೊಟ್ಟಿರುವಂತಹ ಕಂಪನಿಗಳಿಂದ ಹಣ ರಿಕವರಿ ಏನಾದ್ರು ಮಾಡಿದ್ದೀರಾ ಸರ್? ಇದೆಲ್ಲ ಇನಿಷಿಯೇಟ್ ಈಗಾಗಲೇ ಕುನಾ ಕಮಿಟಿಯಲ್ಲಿ ಅವರು ನಿರ್ದಿಷ್ಟವಾಗಿ ಆರೋಗ್ಯ ಇಲಾಖೆಯಲ್ಲಿ, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟೆಷ್ಟು ರಿಕವರ್ ಮಾಡಬೇಕು ಅಂತ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಅದ್ರ ಪ್ರಕಾರ ನೋಟಿಸ್ ಇಶ್ಯೂ ಆಗಿದೆ, ಪ್ರೊಸೆಸ್ ಅಲ್ಲಿ ಇದೆ. ಇಲ್ಲಿ ತನಕ ಯಾವುದು ಪ್ರೊಸೆಸ್ ಅಲ್ಲಿ ಇದೆ. ಅದಕ್ಕೆ ಪ್ರೊಸೆಸ್ ಹಣ ರಿಕವರಿ ಮಾಡಬೇಕು ಅಂದ್ರೆ ದೇರ್ ಇಸ್ ನೋಟಿಸ್ ಇಶ್ಯೂ ಮಾಡಿ ಪ್ರೊಸೆಸ್ ಅಲ್ಲಿ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ಸರ್, ಪಿಪಿ ಕಿಡಿದು ಈಗಾಗಲೇ ಎಫ್ಐಆರ್ ದಾಖಲಾಗಿ ತನಿಖೆ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಬಂದಿದ್ದು, ಏನಾಯ್ತು ಅಂತ ಈಗಾಗಲೇ ಎಫ್ಐಆರ್ ದಾಖಲಾಗಿರೋದ್ರಿಂದ ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಟು ಸಿಐಡಿ. ಸಿಐಡಿ ಇಸ್ ಲುಕಿಂಗ್ ಇನ್ ಟು ದ ಮ್ಯಾಟರ್. ಸರ್, ಡಿ ಕೆ ಶಿವಕುಮಾರ್ ಸರ್, ಪೊಲಿಟಿಕಲ್ ಸರ್, ಪೊಲಿಟಿಕಲ್ ಕ್ವಶನ್ ಕೆಲವು ಎಕ್ಸ್ಪೈರ್ ಆಗಿದೆ, ಕೆಲವು ಸಿಗ್ಲಿಕ್ಕಿಲ್ಲ. ಅವನನ್ನು ಹೇಗೆ ಮಾಡ್ತೀವಿ? That is why we have decided we will physically report of ಸವರ ಇರ್ಬೋದು, ನಾವೇ ಕಣ್ಣಲ್ಲಿ ನೋಡ್ಬೇಕು ಅಂತೇಳಿ. ಅದಕ್ಕೆ ನಾವೆಲ್ಲ ಇಡೀ ಟೀಮು, ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ, ವಿ ವಾಂಟೆಡ್ ಟು ಸಿ ದಿ ಡ್ರಗ್ಸ್, ವಿ ವಾಂಟೆಡ್ ಟು ಸಿ ದಿ ಎಕ್ವಿಪ್ಮೆಂಟ್ ನೋಡ್ಬೇಕು. ಏನದು ಫಂಕ್ಷನ್ ಸ್ಟೇಜ್ ಇದೆಯಾ, ಇನ್ಸ್ಟಾಲ್ ಕೆಲವರು ತಗೊಂಡು ಬಂದು ಇನ್ಸ್ಟಾಲೇ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ಏನಾಗಿದೆ ಅಂತೇಳಿ ಅದನ್ನೆಲ್ಲ ಗೋಡನ್ಗಳು ಹಾಕಿದ್ದಾರೆ. ಕೆಲವೆಲ್ಲ ಡಿಸ್ಟ್ರಿಕ್ಟ್ಗಳು ಕಳಿಸಿದೀವಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಎಲ್ಲರೂ 2-3 ಡಿಸ್ಟ್ರಿಕ್ಟ್ ನೋಡ್ತೀವಿ. ಇಲ್ಲೂ ಸ್ಟೇಟ್ ಲೆವೆಲ್ ಅಲ್ಲಿ ಇರಂತ ನೋಡಿದೀವಿ. ಇನ್ನೊಂದು ಮೇಜರ್ ಇಶ್ಯೂ, ಚಾಮರಾಜನಗರದಲ್ಲಿ ಏನು ಒಂದು ಆಕ್ಸಿಜನ್ ಇಶ್ಯೂ ಇತ್ತು, ಅವರು ಒಂದು ರಿಪೋರ್ಟ್ ಬಂದಿತ್ತು. ಅದನ್ನ ನಮ್ಮ ಮಿನಿಸ್ಟ್ರು ಹ್ಯಾಸ್ ರಿಜೆಕ್ಟೆಡ್. ಯಾಕೆಂದ್ರೆ ನಾವು ಸಿದ್ದರಾಮಯ್ಯ ಇಬ್ರು ಕೂಡ ಟ್ರಯಲ್ ಮಾಡಿದೀವಿ ಅಲ್ಲಿ. ಅಲ್ಲೆಲ್ಲ ಆಫೀಸರ್ಸ್ ನಮ್ಮ ಎದುರುಗಡೆ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಯಾರದ್ದು ತಪ್ಪುಗಳಿದೆ ಆಫೀಸರ್ಸ್ ಅಂತೇಳಿ ಅವತ್ತಿನ ಕಾಲದಲ್ಲೇ ಆಗಿ ನಾವೆಲ್ಲ 31 ಜನ ಸತ್ತೋರ್ ಕುಟುಂಬಕ್ಕೆಲ್ಲ ಹೋಗಿ ಭೇಟಿ ಮಾಡಿ ಬಂದಿದ್ದೀವಿ. ಸೊ ಅದಕ್ಕೆ ಅವ್ರು ಏನೋ ರಿಪೋರ್ಟ್ ಕೊಟ್ಟಿದ್ದು, ದಿ ಗವರ್ಮೆಂಟ್ ಹ್ಯಾಸ್ ರಿಜೆಕ್ಟೆಡ್ ದಟ್ ರಿಪೋರ್ಟ್. ವಿ ಆರ್ ಜಸ್ಟ್ ಲುಕಿಂಗ್. ಅದನ್ನು ತಿರ್ಗಾ ನಾವು ಗುನ್ನ ಅವರು ಅದನ್ನ ನೋಡ್ತಾ ಇದ್ದಾರೆ. ಸರ್, ಈಗ
ಮೊದಲನೇ ಸಭೆಯಲ್ಲಿ ಒಂದು ಡಿಸೈಡ್ ಮಾಡಿದ್ರಿ, ಖುನ್ನಾ ವರದಿ ದೊಡ್ಡದಿದೆ, ಓದೋದಿಕ್ಕೆ ಆಗ್ಬೇಕು, ಟೈಮ್ ಬೇಕು ಅನ್ನೋಂಥದ್ದು ಹೇಳಿದ್ರು. ಅದರಲ್ಲಿ ಖುನ್ನಾ ಅವರೇ ಒಂದಿಷ್ಟು ರಾಜಕಾರಣಿಗಳು, ಅಂದಿನ ಆರೋಗ್ಯ ಮಂತ್ರಿಗಳಾಗಿರ್ಬೋದು, ಒಂದಿಷ್ಟು ಜನದ ಮೇಲೆ ಆರೋಪ ಮಾಡ್ತಾರೆ, ಇವರ ಕಾಲದಲ್ಲಿ ಆಗಿದೆ, ಇಷ್ಟ ಆಗಿದೆ ಅಂತ ಹೇಳಿ. ಅಂಥವರ ಮೇಲೆ ಏನಾದರೂ ಕ್ರಮಕ್ಕೆ ಇವತ್ತಿನ ಸಭೆ ಡಿಸೈಡ್ ಮಾಡ್ತಾ ಅಂಥವ್ರು ಯಾರಾದರೂ ಇದ್ದಾರೆ? ಒಂದೇ ದಿನ ಎಲ್ಲ ಬೇಡ ನಿಮ್ಗೆ. ಅದೇ ಮೇಜರ್ ಅಲ್ಲ ಸರ್, ಈಗ ಆರೋಪ ಇರೋದು ಅವತ್ತಿನ ಸಚಿವರುಗಳು ಅಕ್ರಮ ಮಾಡಿದ್ದಾರೆ. ನೀವು ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಕ್ರಮ ತೆಗೆದುಕೊಂಡಿಲ್ಲ. ಆರೋಪ ಇರೋದೇ ಅಂತ ಅವತ್ತಿನ ಸಚಿವರು, ಸಮಿತಿಯವರು ದೊಡ್ಡ ಅಕ್ರಮ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಅಕ್ರಮ ಮಾಡಿದ್ರು ಅಂತ. ಅವ್ರನ್ನ ಮೊದಲು ಬಲಿ ಹಾಕೋದ್ ಬಿಟ್ಟು ಸಣ್ಣ ಪುಟ್ಟ ಅಧಿಕಾರಿಗಳು ಇಟ್ಕೊಂಡಿದ್ದೀರಲ್ಲ ಅಂತ. ಆಯ್ತು, ನೀವೇ ಇದ್ರ ಬಗ್ಗೆ ಕುಲಂಕುಷವಾಗಿ ಇವತ್ತು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಕೋವಿಡ್ ಖುನ್ನಾ ರಿಪೋರ್ಟ್ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ನೆಕ್ಸ್ಟ್ ಪ್ರತಿ 15 ದಿನಕ್ಕೆ ಒಮ್ಮೆ ನಾವು ಕ್ಯಾಬಿನೆಟ್ ಇರೋದ್ರಲ್ಲಿ ನಾವು ಮೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಕೆಲವು ಆಫೀಸರ್ಸ್ನ ನಮ್ಮಲ್ಲಿ ಶಾರ್ಟೇಜ್ ಇರೋದ್ರಿಂದ ಇನ್ನು ಕೆಲವು ರಿಟೈರ್ಡು, ಕೆಲವು IPS ಆಫೀಸರ್ಸು, ಕೆಲವು IAS ಆಫೀಸರ್ಸ್ ಕೂಡ ಈ ಕಮಿಟಿಗೆ ತೆಗೆದುಕೊಂಡು ಅವ್ರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನು ಕೆಲವು ಪ್ರಮುಖವಾದಂತಹ ನಿರ್ಣಯವನ್ನ ಇವತ್ತೇನು ಮಾಡಿದ್ದೇವೆ, ಆಸ್ ನಮ್ಮ ಸರ್ಕಾರಕ್ಕೆ ಕ್ಯಾಬಿನೆಟ್ ಬ್ರೀಫಿಂಗ್ಸ್ ಮಾಮೂಲಿ HK ಪಾಟೀಲ್ ಸಾಹೇಬರು ಮಾಡ್ತಾರೆ. ಇವತ್ತೇನು ನಾವು ಡಿಸಿಷನ್ ತಗೊಂಡಿದ್ದೇವೆ ಅದನ್ನ HK ಪಾಟೀಲ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಖುನ್ನಾ ಕಮಿಟಿ ವರದಿ ಸಲ್ಲಿಕೆಯ ಮೇಲೆ ಫಾಲೋ ಅಪ್ ಆಕ್ಷನ್ಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಏನು ಕ್ಯಾಬಿನೆಟ್ ಉಪಸಮಿತಿಯನ್ನು ರಚಿಸಲಾಗಿದೆ. ಸಮಿತಿ ಇವತ್ತು ಸುಮಾರು 2 ಗಂಟೆಗಳ ಕಾಲ ಗಂಭೀರವಾಗಿ ಚರ್ಚೆ ಮಾಡಿತು. ಖುನ್ನಾ ಕಮಿಟಿ ಕೊಟ್ಟಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ಕೆಲವು ಇಲಾಖೆಗಳು ಈಗಾಗಲೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಈಗಾಗಲೇ PPE ಕಿಟ್ಸ್ ವಿಚಾರದಲ್ಲಿ ಸಮಗ್ರವಾಗಿ ನೋಡಿ ಖುನ್ನಾ ಕಮಿಟಿಯವರ ವರದಿ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ಆ ಗುನ್ನೆಯ ಬಗ್ಗೆ ಪ್ರಕರಣ ದಾಖಲಿಸಿದ್ದಾರೆ. ಇನ್ನೂ ಕೆಲವು ವಿಚಾರದಲ್ಲಿ